ಜುಲೈ 22, 2025ರಂದು ಅರಣ್ಯ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕರ್ನಾಟಕದಲ್ಲಿರೋ ಅರಣ್ಯ ಪ್ರದೇಶದೊಳಗೆ ದನ ಕರು ಮೇಕೆ ಕುರಿ ಮೇಯಿಸೋದನ್ನು ನಿಷೇಧಿಸೋಕ್ಕೆ ಸೂಚನೆ ನೀಡಿದರು. ಅದಕ್ಕೆ ಅವರು ನೀಡಿರೋ ಕಾರಣ ಹಾಸ್ಯಾಸ್ಪದವಾಗಿತ್ತು. ಹೀಗೆ ಅರಣ್ಯ ಸಚಿವರು ಹೇಳಿದ್ದಾದರೂ ಯಾಕೆ? ಅವರಿಗೆ ಇಂತಹ ತಪ್ಪು ಮಾಹಿತಿ ಕೊಟ್ಟವರು ಯಾರು? ನೋಡೋಣ ಬನ್ನಿ. ಅರಣ್ಯ ಸಚಿವರು ಹೀಗೆ ಸೂಚನೆ ಕೊಟ್ಟಿರುವುದಕ್ಕೆ ಸಾಕಷ್ಟು ಕಾರಣಗಳನ್ನು ನಮ್ಮ ಮುಂದೆ ಇಡ್ತಾರೆ. ಜಾನುವಾರುಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಅರಣ್ಯದೊಳಗೆ ಮೇಯಕ್ಕೆ ಬಿಡೋದ್ರಿಂದ ಕಾಡಲ್ಲಿ ಆಗಷ್ಟೇ ಮೊಳಕೆ ಹೊಡೆದ ಚಿಕ್ಕ ಪುಟ್ಟ ಸಸಿಗಳು ಇವುಗಳಿಗೆ ಆಹಾರವಾಗ್ತವೆ. ಇದರಿಂದ ಕಾಡಲ್ಲಿ ಹೊಸ ಗಿಡಗಳು ಬೆಳೆದೇ ಅರಣ್ಯ ಸಂವರ್ಧನೆಗೆ ಅಡ್ಡಿಯಾಗುತ್ತೆ ಮತ್ತು ಕಾಡಿನ ಹುಲ್ಲುಗಾವಲು ಬರಿದಾಗುತ್ತೆ. ಇದರಿಂದ ಅರಣ್ಯದಲ್ಲಿ ಹರಿಯುವ ನದಿಗಳ ಮೇಲೂ ಪರಿಣಾಮ ಉಂಟಾಗಿ ವನ್ಯಜೀವಿ ಮತ್ತು ಮಾನವನ ನಡುವೆ ಸಂಘರ್ಷ ಹೆಚ್ಚಾಗುತ್ತೆ. ದನಕರುಗಳನ್ನು ಒಟ್ಟೊಟ್ಟಿಗೆ ಕಾಡಿಗೆ ಕರ್ಕೊಂಡು ಹೋಗೋದ್ರಿಂದ ಆನೆ, ಕಾಡೆಮ್ಮೆ, ಕಾಡ್ಕೋಣ, ಜಿಂಕೆ, ಕಡವೆ ಮುಂತಾದ ವನ್ಯಜೀವಿಗಳಿಗೆ ಮೇವಿನ ಕೊರತೆ ಉಂಟಾಗುತ್ತೆ. ಊರಿನಲ್ಲಿರೋ ಈ ಜಾನುವಾರುಗಳಿಂದ ಕಾಡಿನಲ್ಲಿರೋ ಪ್ರಾಣಿಗಳಿಗೆ ಕಾಲುಬಾಯಿ ರೋಗ, ಚರ್ಮಗಂಟು ರೋಗ, ಆಂಥ್ರಾಕ್ಸ್ನಂತಹ ಸಾಂಕ್ರಾಮಿಕ ರೋಗ ಬರೋ ಸಾಧ್ಯತೆ ಇರುತ್ತೆ ಅನ್ನೋದು ಇವರ ವಾದ. ಒಂದರ್ಥದಲ್ಲಿ ಇವರು ಹೇಳಿರೋ ಮಾತು ಭಾಳಷ್ಟು ಜನರಿಗೆ ಸರಿ ಅನಿಸ್ಬೋದು, ಆದರೆ ಸತ್ಯನೇ ಬೇರೆ ಇದೆ. ಇದಕ್ಕೆಲ್ಲ ಕಾರಣ ಇತ್ತೀಚೆಗೆ ಮಲೆಯ ಮಹದೇಶ್ವರ ಬೆಟ್ಟ ವಲಯದಲ್ಲಿ ಒಂದು ತಾಯಿ ಹುಲಿ ಮತ್ತು 4 ಹುಲಿ ಮರಿಗಳಿಗೆ ಸ್ಥಳೀಯರು ವಿಷ ಹಾಕಿ ಕೊಂದಿದ್ದು ಒಂದು ಕಾರಣವಾದರೆ, ಮತ್ತೊಂದು ಮದ್ರಾಸ್ ಹೈಕೋರ್ಟ್ ತಮಿಳುನಾಡಿನ ಅರಣ್ಯದೊಳಗೆ ಸಾಕು ಪ್ರಾಣಿಗಳನ್ನು ಮೇಯಿಸೋದನ್ನು ಬ್ಯಾನ್ ಮಾಡಿರೋದು. ಇದರಿಂದ ಅಲ್ಲಿರೋರು ಅವರ ದನಕರುಗಳನ್ನು ಕರ್ನಾಟಕದ ಬಾರ್ಡರ್ನಲ್ಲಿರೋ ಕಾಡುಗಳಿಗೆ ತಂದು ಮೇಯಿಸ್ತಿರೋದೇ ಆಗಿದೆ. ಒಂದು ಹಿಂದಿನ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ 73% ರೈತರು ತಮ್ಮ ಗೋವುಗಳನ್ನು ಮೇಯೋಕ್ಕೆ ಹೊರಗಡೆನೇ ಬಿಡ್ತಿದ್ದಾರೆ. ಹೀಗಿರುವಾಗ ಅರಣ್ಯ ಇಲಾಖೆಯ ಈ ನಿರ್ಧಾರದಿಂದ ಮಲೆನಾಡು ಹಾಗೂ ಕರಾವಳಿ ಭಾಗದ ಗೋಪಾಲಕರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಹೆಚ್ಚಿನ ಸಮಸ್ಯೆ ಉಂಟಾಗುತ್ತೆ. ಇಲ್ಲೆಲ್ಲ ಬಹುತೇಕ ಗೋವುಗಳನ್ನು ಕಟ್ಟಿ ಸಾಕೋದಿಲ್ಲ, ಕೂಡು ಹಾಕಿ ಇಲ್ಲವೇ ಬಿಟ್ಟು ಸಾಕೋದೇ ಹೆಚ್ಚು. ಹಾಗೆ ಈ ಭಾಗದ ಜನರು ಬಹುತೇಕ ಕಾಡಂಚಲೇ ವಾಸಿಸ್ತಾರೆ. ಅಷ್ಟೇ ಯಾಕೆ, ರಾಜ್ಯದ ಹೆಚ್ಚಿನ ಜಿಲ್ಲೆಗಳಲ್ಲಿ ಜನ ಪ್ರತಿನಿತ್ಯ ತಮ್ಮಲ್ಲಿರೋ ದನಕರುಗಳನ್ನು ಕಾಡಿಗಟ್ಟಿನೇ ಜೀವನ ನಡೆಸೋದು. ಇನ್ನು ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇರೋರಿಗಂತೂ ದನಕರುಗಳೇ ಜೀವಾಳ. ಇವರುಗಳು ತಲೆಮಾರುಗಳಿಂದ ದನಗಳನ್ನು ಸಾಕೋದ್ರಿಂದಲೇ ಜೀವನ ರೂಪಿಸಿಕೊಂಡಿದ್ದಾರೆ. ಹಾಲಿನ ಉತ್ಪಾದನೆಯನ್ನೇ ಕಾಣದ ಇವರುಗಳು ಇವುಗಳ ಸಗಣಿಯನ್ನು ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ. ತಮ್ಮಲ್ಲಿರೋ ದನಕರುಗಳಿಗೆ ಅರಣ್ಯದ ಅಂಚಿನ ಪ್ರದೇಶಗಳಲ್ಲಿರೋ ಮೇವಿನ ಮೇಲೆ ಅವಲಂಬಿತರಾಗಿದ್ದಾರೆ. ಇಂತಹ ದೊಡ್ಡ ಸಂಖ್ಯೆಯ ಕುಟುಂಬಗಳು ರಾಜ್ಯದಲ್ಲಿ ಸಾಕಷ್ಟು ಕಂಡುಬರುತ್ತೆ. ವಿಶೇಷ ಏನಂದರೆ, ರಾಜ್ಯದಲ್ಲಿ ಇವರ ಬಳಿನೇ ಹೆಚ್ಚಿನ ಪ್ರಮಾಣದ ದೇಶಿ ಗೋವುಗಳು ಕಂಡುಬರುತ್ತವೆ. ಅರಣ್ಯ ಸಚಿವರ ಈ ಒಂದು ಆದೇಶದಿಂದ ಈ ಎಲ್ಲ ಕುಟುಂಬಗಳು ಬೀದಿಗೆ ಬೀಳ್ತವೆ ಮತ್ತು ತಮ್ಮಲ್ಲಿರೋ ದೇಶಿ ಗೋವುಗಳನ್ನು 6-3 ಕಾಸಿಗೆ ಕಟುಕರಿಗೆ ಮಾರ್ತಾರೆ. ಕಾಡಿಗೆ ಜಾನುವಾರುಗಳನ್ನು ಬಿಡದೆ ಹೋದರೆ ಮೇವಿನ ಕೊರತೆ ಜಾಸ್ತಿ ಆಗೋದಷ್ಟೇ ಅಲ್ಲದೆ ಮೇವಿನ ಮಾರಾಟದ ದಂಧೆ ಹೆಚ್ಚಾಗುತ್ತೆ. ಹಾಗೆ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ತಿನ್ನೋ ದನಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಇನ್ನು ಮಲೆನಾಡಲ್ಲಿ ಈ ನಿಯಮ ಏನಾದರೂ ಕಡ್ಡಾಯವಾಗಿ ಜಾರಿಗೆ ತಂದರೆ ಮೊದಲೇ ಬೆರಳೆಣಿಕೆಯಷ್ಟಿರೋ ಮಲೆನಾಡು ಗಿಡ್ಡ ತಳಿ ಸಂಪೂರ್ಣ ನಾಶವಾಗುತ್ತೆ. ಹೇಳಬೇಕಂದ್ರೆ ಇಲ್ಲಿರೋ ಕಾಡು ಪ್ರಾಣಿಗಳಿಗೆ ಕಾಡಿನ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಮಲೆನಾಡು ಗಿಡ್ಡ ಗೋತಳಿಗಳಿಗೂ ಇದೆ. ಒಂದು ಲೆಕ್ಕದಲ್ಲಿ ಬೇಡವಾದ ಮರಗಳನ್ನು ನೆಟ್ಟು ಅರಣ್ಯ ಇಲಾಖೆನೇ ಅರಣ್ಯವನ್ನು ಇನ್ನಿಲ್ಲದಂತೆ ಮಾಡ್ತಿದೆ. ಜೀವ ವೈವಿಧ್ಯಕ್ಕೆ ಪೂರಕವಾಗಿ ಸಸ್ಯ ರಾಶಿಯಿಂದ ಕಂಗೊಳಿಸ್ತಿದ್ದ ಕಾಡುಗಳು ಈಗ ಅಕೇಶಿಯಾ ಮತ್ತು ನೀಲಗಿರಿ ಮರಗಳಿಂದ ತುಂಬಿ ಹೋಗಿವೆ. ಮೊದಲೇ ದನಗಳಿಗೆ ಅಂತ ಇದ್ದ ಗೋಮಾಳ ಮತ್ತು ಸೊಪ್ಪಿನ ಬೆಟ್ಟಗಳು ಕೂಡ ಈಗ ಅರಣ್ಯ ಆಗಿದೆ. ಸರ್ಕಾರದ ಒಂದು ಅಧಿಕೃತ ಆದೇಶದ ಪ್ರಕಾರ ಪ್ರತಿ 100 ಗೋವುಗಳಿಗೆ 12 ಹೆಕ್ಟೇರ್ ಅಂದರೆ ಸುಮಾರು 30 ಎಕರೆ ಭೂಮಿ ರಿಸರ್ವ್ ಇಡಬೇಕು. ಇದನ್ನು ಅರಣ್ಯ ಸಚಿವರು ಮೊದಲು ಮಾಡಬೇಕಲ್ವೇ? ಅದನ್ನು ಬಿಟ್ಟು 5 ಹುಲಿ ಸತ್ತಿದ್ದಕ್ಕಾಗಿ ಹೊಸ ನೀತಿ ನಿಯಮಗಳನ್ನೇ ರೂಪಿಸ್ತಿದೆ. ಹಾಗಾದರೆ ತೋಟಗಳನ್ನು ಹಾಳು ಮಾಡ್ತೇವೆ ಅಂತ ಕಂಡ ಕೋತಿಗಳನ್ನು, ಹಂದಿಗಳನ್ನು ಮತ್ತು ಅಡಿಕೆ ಸಸಿಗಳನ್ನು ತಿಂತಿರೋ ಮೊಲ, ಮುಳ್ಳಂದಿಗಳನ್ನು ಕೊಲ್ತಿರೋರ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕಲ್ವೇ? ಈ ರಾಜ್ಯದ ದೌರ್ಭಾಗ್ಯ ಏನಂದರೆ, ಅರಣ್ಯ ಸಚಿವರು ಯಾರೂ ಕೂಡ ಅರಣ್ಯ ಪ್ರದೇಶದ ಅಂಚಿನಲ್ಲಿರೋ ಪ್ರದೇಶಗಳಿಂದ ಬಂದವರಲ್ಲ. ಹೀಗಾಗಿ ಅಲ್ಲಿಯ ಜನರ ಭಾವನೆ, ಜೀವನ ಶೈಲಿ ಮತ್ತು ಸಂಪ್ರದಾಯ ಇವರಿಗೆ ಅರ್ಥವೇ ಆಗೋದಿಲ್ಲ. ಇವರುಗಳು ಯಾರೋ ಬೆಂಗಳೂರಿನಲ್ಲಿರೋ 4 ಜನ ಪರಿಸರವಾದಿಗಳು, ವನ್ಯಜೀವಿ ಪ್ರೇಮಿಗಳು ಅನ್ನೋರ ಮಾತು ಕೇಳಿಕೊಂಡು ದಿನಕ್ಕೊಂದು ಸೂಚನೆ ನೀಡೋಕ್ಕೂ ಮುಂಚೆ ಒಂದು ಸಲ ಆದರೂ ಕಾಡಂಚಲ್ಲಿ ವಾಸಿಸ್ತಿರೋ ಇವರುಗಳ ಅಭಿಪ್ರಾಯವನ್ನು ಕೇಳಬೇಕಲ್ವೇ? ಅರಣ್ಯ ಮತ್ತು ಅಲ್ಲಿರೋ ವನ್ಯಜೀವಿಗಳ ನಾಶಕ್ಕೆ ಪ್ರಮುಖ ಕಾರಣ ಮನುಷ್ಯನೇ ಹೊರತು ದನಕರುಗಳಲ್ಲ.
ಅರಣ್ಯ ನಾಶವಾಗ್ತಿರೋದು ಅರಣ್ಯ ಒತ್ತುವರಿ ಮತ್ತು ಮರಗಳ ಹಾವಳಿಯಿಂದ ಒಂದು ಕಡೆ ಆದರೆ, ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಬೆಳೆದಿರೋ ನಗರೀಕರಣ ಅರಣ್ಯವನ್ನು ಇಲ್ಲವಾಗಿಸ್ತಿದೆ. ಹಲಸು, ತೇಗ, ಹೆಬ್ಬೆಲ್ಸು ಸೇರಿದಂತೆ ಸಾಕಷ್ಟು ನಾಟದ ಮರಗಳು ಮನೆ ಬಾಗಿಲು, ಕಿಟಕಿ ಬಾಗಿಲು, ಚೇರು, ಮಂಚ ಇತ್ಯಾದಿಗಳಿಗೋಸ್ಕರ ಮಾಯವಾಗ್ತಿದೆ. ಅದನ್ನು ಬಿಟ್ಟು ಅರಣ್ಯ ನಾಶಕ್ಕೆ ಕಾರಣ ಮೂಕದನಗಳು ಮತ್ತು ಅವುಗಳು ಕಾಡಂಚಲ್ಲಿ ಮೇದಿದ್ದು ಅನ್ನೋದರಲ್ಲಿ ಅರ್ಥ ಇದೆಯಾ? ನಿಜ ಹೇಳಬೇಕಂದ್ರೆ ಗೋವುಗಳಿಂದ ಅರಣ್ಯ ಸಮೃದ್ಧಿಯಾಗುತ್ತೆ. ಇವುಗಳು ಮೇವನ್ನು ತಿಂದು ಸಗಣಿ ಮತ್ತು ಮೂತ್ರವನ್ನು ಅಲ್ಲಿಯೇ ಹಾಕೋದ್ರಿಂದ ಅರಣ್ಯ ಭೂಮಿ ಇನ್ನಷ್ಟು ಫಲವತ್ತಾಗುತ್ತೆ. ಕಾಡಲ್ಲಿ ಗೋವುಗಳು ಮತ್ತು ಗಿಡಮರಗಳು ಪರಸ್ಪರ ಒಂದಕ್ಕೊಂದು ಅವಲಂಬಿಸಿವೆ. ಗೋವುಗಳು ಗಿಡಮರಗಳಿಗೆ ಗೊಬ್ಬರವನ್ನು ಕೊಟ್ಟರೆ, ಗಿಡಮರಗಳು ಗೋವುಗಳಿಗೆ ಆಹಾರವನ್ನು ಕೊಡ್ತಿವೆ. ನಿಮಗೆ ತಿಳಿದಿರಲಿ, ಭೂಮಿನ ಫಲವತ್ತಾಗಿಸೋ ಎರೆಹುಳುಗೆ ಸಗಣಿ ಅನ್ನೋದು ಅತ್ಯಂತ ಇಷ್ಟವಾದ ಆಹಾರ. ಇಂಥ 1 ಗ್ರಾಂ ದೇಶಿ ಗೋವಿನ ಸಗಣಿಯಲ್ಲಿ 300ರಿಂದ 500 ಕೋಟಿ ಉಪಯುಕ್ತ ಜೀವಾಣುಗಳಿರುತ್ತವೆ. ಇಂತಹ ಸಗಣಿ ಕೊಟ್ಟಾಗ ಅದರಲ್ಲಿ ಹ್ಯೂಮಸ್ ಅನ್ನೋ ಜೀವಾಣು ಉತ್ಪತ್ತಿಯಾಗುತ್ತೆ. ಇದು ಸಸ್ಯಗಳ ಬೆಳವಣಿಗೆಗೆ ಅತಿ ಅವಶ್ಯಕವಾದ್ದು ಅನ್ನೋದನ್ನು ದೇಶ ವಿದೇಶದ ಸಂಶೋಧನೆಗಳು ದೃಢಪಡಿಸಿವೆ. ಒಂದರ್ಥದಲ್ಲಿ ಹೇಳಬೇಕಂದ್ರೆ ನಿಸರ್ಗವನ್ನು ಅದರಷ್ಟಕ್ಕೆ ಬಿಟ್ಟರೆ ನಿಸರ್ಗ ತನಗೆ ಬೇಕಾದನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತೆ. ಪರಿಸ್ಥಿತಿ ಗಂಭೀರ ಆಗ್ತಿರೋದನ್ನು ಕಂಡ ಅರಣ್ಯ ಸಚಿವರು 2 ದಿನ ಬಿಟ್ಟು ಇನ್ನೊಂದು ಹೇಳಿಕೆಯನ್ನು ಕೊಡ್ತಾ, ಅರಣ್ಯ ಹಕ್ಕು ಕಾಯ್ದೆ 2006 ಅಡಿಯಲ್ಲಿ ಅರಣ್ಯವಾಸಿಗಳು ಹಾಗೂ ಬುಡಕಟ್ಟು ಜನಾಂಗದವರು ಕಾಡಲ್ಲಿ ಜಾನುವಾರುಗಳನ್ನು ಮೇಯಿಸೋದಕ್ಕೆ ಅವಕಾಶ ಇದೆ. ಆದರೆ ಪಕ್ಕದ ರಾಜ್ಯಗಳಿಂದ ಸಾವಿರಾರು ದನಗಳನ್ನು ಇಲ್ಲಿಗೆ ತಂದು ಮೇಯಿಸೋದಕ್ಕಷ್ಟೇ ಕಡಿವಾಣ ಹಾಕಿದ್ದೀವಿ. ಇದರಿಂದ ಯಾರೂ ಭಯಪಡಬೇಕಾಗಿಲ್ಲ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಮೀಸಲು ಅರಣ್ಯ, ವನ್ಯಜೀವಿ ಧಾಮ, ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಜನರ ಅತಿಕ್ರಮ ಪ್ರವೇಶಕ್ಕೆ ಮತ್ತು ಸಾಕು ಪ್ರಾಣಿಗಳನ್ನು ಮೇಯಿಸೋದಕ್ಕೆ ಅವಕಾಶ ಇರೋದಿಲ್ಲ. ಕಾಡಂಚಿನಲ್ಲಿರೋ ಜನರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಿ ಅವರಿಗೆ ಹೆಚ್ಚು ಹಾಲು ಕೊಡೋ ಹಸುಗಳನ್ನು ಸಾಕೋಕ್ಕೆ ಅವಕಾಶ ಕಲ್ಪಿಸಿ ತಮ್ಮ ಜಮೀನಲ್ಲೇ ಹಸಿ ಮೇವು ಬೆಳೆಯೋಕ್ಕೆ ಪ್ರೋತ್ಸಾಹಿಸಿ ಹಂತ ಹಂತವಾಗಿ ಅರಣ್ಯದಲ್ಲಿ ಜಾನುವಾರುಗಳನ್ನು ಬಿಡದಂಗೆ ನಿರ್ಬಂಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ನೀವೇ ಹೇಳಿ, ಇದ್ದ ಬದ್ದ ಗೋಮಾಳದ ಜಮೀನನ್ನೆಲ್ಲ ನುಂಗಿ ನೀರು ಕುಡಿದು ಅವುಗಳಿಗೆ ಕಾಡಲ್ಲೂ ಮೇಯೋಕ್ಕೆ ಬಿಡೋಲ್ಲ ಅಂದರೆ ಅದಕ್ಕೊಂದು ಅರ್ಥ ಇದೆಯಾ? ಇತ್ತ ಕಾಡಲ್ಲೂ ಮೇಯೋ ಹಂಗಿಲ್ಲ, ಅತ್ತ ಕಟ್ಟಿ ಹಾಕಿ ಮೇಯಿಸೋಕ್ಕೂ ಆಗಲ್ಲ. ಇದರಿಂದ ಗೋವಷ್ಟೇ ಅಲ್ಲ, ಗೋಪಾಲಕರು ಸಹ ಈ ಮುಂದೆ ಕಾಣಿಸೋಲ್ಲ. ಒಂದರ್ಥದಲ್ಲಿ ನೋಡಿದರೆ ಕಾಡಂಚಿನಲ್ಲಿರೋ ಜನರನ್ನು ಒಕ್ಕಲೆಬ್ಬಿಸೋ ಕುತಂತ್ರ ಇದು ಅನಿಸೋದಿಲ್ವೇ? ಇದಕ್ಕೆಲ್ಲ ಅರಣ್ಯ ಸಚಿವರೇ ಉತ್ತರ ಕೊಡಬೇಕು. ಕಾಡು ನಾಶವಾಗ್ತಿರೋದಕ್ಕೆ ಮುಖ್ಯ ಕಾರಣ ಜಾನುವಾರುಗಳು ನಾಶವಾಗ್ತಿರೋದು ಅನ್ನೋ ಸಂಶೋಧನಾ ವರದಿಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ನಮಸ್ಕಾರ.